ನೋಡಿ, 40% ಸರ್ಕಾರ ಅಂತ ಹೇಳಿದ್ದು ಅದು ಚುನಾವಣೆ ಗಿಮಿಕ್. ಚುನಾವಣೆಗೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನು ಆವತ್ತಿನ ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು ಇವರೆಲ್ಲರೂ ಸೇರಿ ಆವತ್ತು ಮಾಡಿದ್ದು. ಅದರಲ್ಲಿ ಅವರು ಸಕ್ಸಸ್ ಕೂಡ ಆದರು. ಯಾಕೆ ಅಂತಂದರೆ, ನಮಗೆ ಅಧಿಕಾರದಲ್ಲಿ ಇದ್ದಿದ್ದರಿಂದ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂಥ ಅದು ಆಗಲಿಲ್ಲ. ಒಮ್ಮೆಲೆ ಆ ರೀತಿಯ ಆಪಾದನೆ ಮಾಡಿದಾಗ ಅದು ಜನರ ಮನವನ್ನು ಹೊಕ್ಕಿಕೊಳ್ತು. ಈ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡಿ ಜನರ ದಾರಿ ತಪ್ಪಿಸಿ ವಂಚನೆ ಮೋಸದೊಂದಿಗೆ ಸರ್ಕಾರವನ್ನೇ ಮಾಡಿದರು. ಈಗ ಅದೇ ಯಾರು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ನು ಮುಖ್ಯಮಂತ್ರಿಗಳ ಮುಖದ ಮುಂದೆ 60% ನಡೀತಾ ಇದೆ ನಿಮ್ಮ ಅವಧಿಯಲ್ಲಿ ಅಂತ ಮೊನ್ನೆ ತಾನೇ ಆಪಾದನೆ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ಅಥವಾ ಮೊನ್ನೆ ಸ್ಪೆಷಲ್ ಒಂದು ಏನು ಇದನ್ನು ತೀರ್ಮಾನ ಮಾಡಿದಾರಂತೆ, ಲೆಟರ್ ಆಫ್ ಇಂಟೆಂಟ್, LOC, ಅದು ಸ್ಪೆಷಲ್ ಅಂತೆ. ಸ್ಪೆಷಲ್ ಅಂತೇಳಿ ಕ್ರಿಯೇಟ್ ಮಾಡಿ ಯಾರು ಕಿಕ್ ಬ್ಯಾಕ್ ಕೊಡ್ತಾರೋ ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಸರ್ಕಾರ ತಂದಿದೆ. ಈಗ 60% ಅಂತ ಆಪಾದನೆ ಬಂದಾಗ ಯಾರಿಂದ ಈಗ ನೀವು SIT ಇಂದ ಇನ್ವೆಸ್ಟಿಗೇಟ್ ಮಾಡ್ತೀರಾ, ಇಲ್ಲ ಲೋಕಾಯುಕ್ತಕ್ಕೆ ಕೊಡ್ತೀರಾ? ನಮ್ಮ ಮೇಲೆ ಬಂದ ಆಪಾದನೆ ನೀವೇ ಮಾಡಿ, ನೀವು ಅಧಿಕಾರಕ್ಕೆ ಬಂದ ಮೇಲೆ ಲೋಕಾಯುಕ್ತಕ್ಕೆ ಕೊಟ್ರಿ. ಲೋಕಾಯುಕ್ತ ಏನು ಹೇಳ್ತು? ಯಾವುದೇ ಪುರಾವೆ ಇಲ್ಲ ಇದಕ್ಕೆ ಅಂತೇಳಿ ಕ್ಲೀನ್ ಚಿಟ್ ಕೊಡ್ತು. ಅದಾದ ಮೇಲೆ ನಾಗಮೋಹನ್ ದಾಸ್ ಅವರಿಗೆ ಅದನ್ನು ಹಸ್ತಾಂತರಿಸಿದ್ರಿ, ಅವ್ರ ಕಡೆಯಿಂದಲೂ ಇನ್ವೆಸ್ಟಿಗೇಟ್ ಮಾಡಿಸಿದ್ರಿ. ಈಗ ಅವರೂ ಪುರಾವೆ ಇಲ್ಲ ಅಂದರು. ಈಗ SIT ಕೊಡ್ತೀರಿ. ಈಗ SITಯೂ ಇಲ್ಲ ಅಂದರೆ ಯಾರಿಗೆ ಕೊಡ್ತೀರಿ? CBI ಕೊಡ್ತೀರಾ? ಈಗಲಾದರೂ ಒಂದು ಸಾರಿ CBI ಕೊಡಿಯಪ್ಪ ನೋಡೋಣ. ನೀವು CBI ಅಂತಂದ್ರೆ ಎದುರಿ ಸಾಯ್ತೀರಿ. ನೀವು ಬೇಡ, ಈಗ ನಮ್ಮ ಮೇಲೆ ತಾನೇ ಆಪಾದನೆ. ಈಗ 3 ಸಂಸ್ಥೆಗಳಿಂದ ಆಯಿತು, ನಿಮಗೆ ಸತ್ಯ ಬಂದಿಲ್ಲ ಅಂದಮೇಲೆ ನೀವು ಯಾರನ್ನ ಸತ್ಯ ಹೊರಗೆ ತರ್ತೀವಿ ಅಂತ ನೀವು ಹೇಳ್ತೀರೋ ಅವರು ಸತ್ಯವಂತರಲ್ಲ ಅಂತ ನೀವೇ ಪ್ರೂವ್ ಮಾಡಿಬಿಟ್ರಿ. ಈಗ ಹೋಗ್ಲಿ, ನಿಮಗೆ ಈಗಾದರೂ ಸತ್ಯ ಹೊರಗೆ ಬರ್ತದ ನೋಡೋಣ. ಹಾಗಾದ್ರೆ CBIಗೆ ಇದನ್ನಾದರೂ ಕೊಡ್ರಿ. ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಿದ್ರು ಈ ದೇಶವನ್ನು. ಅದರಿಂದಲೇ ಅವರು 200 ವರ್ಷಗಳು ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಈಗ ಎಲ್ಲ ಆಯುಧಗಳು ಮುಗಿದಾಗಿದೆ ಕಾಂಗ್ರೆಸ್ ಅನ್ನೋದು. ಕೊನೆಗೆ ಈಗ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಕೊಂಡೆ ಬಾಬಾ ಸಾಹೇಬರಿಗೆ ಇಷ್ಟ ಇಲ್ಲದ ಪದವನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಿದ್ರು. ಜಾತ್ಯತೀತ ಅಂದರೆ ಜಾತಿಯ ರಹಿತವಾದ ಸಮಾಜ ಅಂತ. ಆದರೆ ಈಗ ನೀವು ಜಾತಿಗೆ ನೀವೇ ಗಂಟು ಬಿದ್ದಿದ್ದೀರಿ. ಜಾತಿ ವ್ಯವಸ್ಥೆ ಬೇಕು ಅನ್ನೋರು ನೀವೇ. ಮತ್ತು ಇನ್ನು ಮುಂದೆ BJPಯನ್ನು ಜಾತಿ ಪಾರ್ಟಿ, ಧಾರ್ಮಿಕ ಪಾರ್ಟಿ ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ನೀವು ಯಾರನ್ನು ಕರೀತೀರಿ? ನಮ್ಮನ್ನು ಕರೆಯುವಂಥ ಯೋಗ್ಯತೆ ನಿಮಗಿಲ್ಲ, ಈಗ ಕಳ್ಕೊಂಡಿದ್ದೀರಿ. ಇನ್ಯಾರನ್ನು ಕರೀತೀರಿ? ಈಗ ಜಾತಿಗಳನ್ನು ಒಡೆದು ಆಳುವ ನೀತಿಯನ್ನು ನೀವೇ ಪ್ರಾರಂಭ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಜನರು ದಡ್ರು ಅಂತ ತಿಳ್ಕೊಳ್ಬೇಡಿ, ನಿಮಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಸರ್ಕಾರ ಅಂಬೇಡ್ಕರ್ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ, 14 ಪ್ರದಾನ ಕೂಡ ಮಾಡುತ್ತೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆ ಅಂತ ನೋಡಿ, ಈಗಾಗಲೇ ಅಪಸ್ವರಗಳು ಬಂದಿದೆ. ನಾನು ಅದನ್ನು ಬಹಳವಾಗಿ ಗಮನಿಸಿದೆ. 23ರಲ್ಲಿ 5, 24ಕ್ಕೆ 5, 25ಕ್ಕೆ 5. ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಲ್ಲೇ ನಮಗೆ ತಂದಿಟ್ಟು ಅವರು ಅಧಿಕಾರ ನಡೆಸ್ತಿದ್ರು. ಪರಿಶಿಷ್ಟ ಜಾತಿಗಳಲ್ಲೇ ಈಗ ಬಲಗೈ ಸಮುದಾಯಕ್ಕೆ 5 ಅಥವಾ 6 ಬಡ್ಜೆಟ್ ಇದನ್ನು ಕೊಡ್ತಿದ್ರು, ಖಾತೆಗಳನ್ನು. ಲೆಫ್ಟ್ ಅನ್ನೋರಿಗೆ 2 ಅಥವಾ 1 ಖಾತೆಯನ್ನು ಕೊಡ್ತಿದ್ರು. ಈಗೇನು ಮಾಡಿದ್ರು? ಅದು ಅನೇಕ ವರ್ಷಗಳ ಕಾಲ ನಡೆದು ಬಂದಿದ್ದರಿಂದ ನಮ್ಮ ಜಾತಿಗಳು ಒಡೆದು ಹೋಯ್ತು. ಇದೇನಪ್ಪ, ಇವರು ಬಲಿಷ್ಠರಾಗಿದ್ದಾರೆ ರೈಟ್ನವರು,
ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋ ಜಗಳ ನಮ್ಮಲ್ಲಿ ಪ್ರಾರಂಭ ಆಯಿತು. ಆದರೆ ಜಗಳ ತಂದಿಟ್ಟಿದ್ದ್ಯಾರು? ಕಾಂಗ್ರೆಸ್ಸು. ಅದೇ ಇದನ್ನು ಈಗ ಮುಂದುವರಿಸಿದ್ದಾರೆ. 15 ಜನರ ಪೈಕಿ ಹೆಚ್ಚು ಸಂಖ್ಯೆಯನ್ನು ರೈಟ್ನವ್ರಿಗೆ ಕೊಟ್ಟಿದ್ದಾರೆ, ಬಲಗೈನವ್ರಿಗೆ. ಇದರಿಂದ ಸಮಸ್ಯೆ ಒಡ್ಡುತ್ತಾ ಇರೋರು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ. ಅದ್ರ ಜಗಳ ಆಡಬೇಕಾಗಿರೋದು ಯಾರು ಈಗ? ಸಮುದಾಯಗಳು, ಲೆಫ್ಟ್ನವರು ರೈಟ್ನವ್ರ ಮೇಲೆ, ರೈಟ್ನವರು ಲೆಫ್ಟ್ನವ್ರ ಮೇಲೆ. ಇದು ಅವಶ್ಯಕತೆ ಇತ್ತಾ? ಈ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಎಲ್ಲರನ್ನೂ ಸರಿದೂಗಿಸಿ ಹೋಗ್ತಕ್ಕಂಥ ಪದ್ಧತಿ ಅವರಲ್ಲಿಲ್ಲ. ಈಗ ನಮ್ಮಲ್ಲೇ ಜಗಳ ತಂದಿಟ್ಟು ಈಗ ಇವರು ಬೇಳೆ ಬೇಯಿಸ್ಕೊಳ್ಳೋ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ಬೆಂಗಳೂರು ಕರಗ ನಡೀತಾ ಇದೆ. ಆ ಕರಗಕ್ಕೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ. ಅಂದರೆ ಕರಗ ಸಮಿತಿಯಿಂದ ನಮಗಿನ್ನೂ ಹಣ ತಲುಪಿಲ್ಲ, ಅವರೇ ಸ್ವಂತ ಖರ್ಚಿನಲ್ಲಿ ಕರಗ ಮಾಡ್ತಿದ್ದೀವಿ ಅನ್ನುವಂಥ ಆರೋಪ. ಬಹುಕಾಲದ ಪದ್ಧತಿ ಇದೆ. ಸರ್ಕಾರ ಈ ಬೆಂಗಳೂರು ಕರಗವನ್ನು ವಿಜೃಂಭಿಸಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ ನಿದರ್ಶನಗಳು ಬಹಳ ಕಾಲದಿಂದ ನಡೆದು ಬರ್ತಿದೆ. ಆದರೆ ನನಗನ್ಸೋದು ಆ ಕರಗಕ್ಕೆ ಕೊಡುವಷ್ಟು ದುಡ್ಡು ಕೂಡ ಈ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಆದ್ದರಿಂದಲೇ ಎಲ್ಲದರಲ್ಲೂ ಕೂಡ ಇವತ್ತು ದಲಿತರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು, ಮೋಸ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಯಾಕಂದ್ರೆ ಕರಗ ಹಿಂದೂ ಹಬ್ಬ ಅದು. ಆ ಕಾರಣದಿಂದ ಇವರು ಮೀನಾಮೇಷ ಎಣಿಸ್ತಿರ್ಬೋದು. ಅದೇ ಏನಾದರೂ ಮುಸಲ್ಮಾನ್ ಬಂಧುಗಳು ಏನಾದರೂ ಇವತ್ತು ಮಾಡ್ತಾರೆ ಅಂದಿದ್ದರೆ ಎದ್ದು ಬಿದ್ದು ತಾವೇ ಹೋಗಿ ಕೊಟ್ಟು ಬರ್ತಿದ್ರು. ಅಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿದೆ. ಧನ್ಯವಾದ. ನೋಡಿ, 40% ಸರ್ಕಾರ ಅಂತ ಹೇಳಿದ್ದು ಅದು ಚುನಾವಣೆ ಗಿಮಿಕ್. ಚುನಾವಣೆಗೆ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಮೂಡಿಸ್ತಕ್ಕಂಥ ಕೆಲಸವನ್ನು ಆವತ್ತಿನ ವಿರೋಧ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಇವರೆಲ್ಲರೂ ಸೇರಿ ಆವತ್ತು ಮಾಡಿದ್ದು. ಅದರಲ್ಲಿ ಅವರು ಸಕ್ಸಸ್ ಕೂಡ ಆದರು. ಯಾಕೆ ಅಂತಂದರೆ ನಮಗೆ ಅಧಿಕಾರದಲ್ಲಿ ಇದ್ದಿದ್ದರಿಂದ ಅದಕ್ಕೆ ಸರಿಯಾಗಿ ಉತ್ತರ ಕೊಡುವಂಥ ಅದು ಆಗಲಿಲ್ಲ. ಒಮ್ಮೆಲೆ ಆ ರೀತಿಯ ಆಪಾದನೆ ಮಾಡಿದಾಗ ಅದು ಜನರ ಮನವನ್ನು ಹೊಕ್ಕಿಕೊಳ್ತು. ಈ ತಪ್ಪು ಕಲ್ಪನೆಗಳನ್ನು ಸೃಷ್ಟಿ ಮಾಡಿ ಜನರ ದಾರಿ ತಪ್ಪಿಸಿ ವಂಚನೆ ಮೋಸದೊಂದಿಗೆ ಸರ್ಕಾರವನ್ನೇ ಮಾಡಿದರು. ಈಗ ಅದೇ ಯಾರು ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ನು ಮುಖ್ಯಮಂತ್ರಿಗಳ ಮುಖದ ಮುಂದೆ 60% ನಡೀತಾ ಇದೆ ನಿಮ್ಮ ಅವಧಿಯಲ್ಲಿ ಅಂತ ಮೊನ್ನೆ ತಾನೇ ಆಪಾದನೆ ಮಾಡಿದ್ದಾರೆ. ವಿಶೇಷವಾಗಿ ನಿನ್ನೆ ಅಥವಾ ಮೊನ್ನೆ ಸ್ಪೆಷಲ್ ಒಂದು ಏನು ಇದನ್ನು ತೀರ್ಮಾನ ಮಾಡಿದಾರಂತೆ, ಲೆಟರ್ ಆಫ್ ಇಂಟೆಂಟ್, LOC. ಅದು ಸ್ಪೆಷಲ್ ಅಂತೇಳಿ ಕ್ರಿಯೇಟ್ ಮಾಡಿ ಯಾರು ಕಿಕ್ ಬ್ಯಾಕ್ ಕೊಡ್ತಾರೋ ಅವ್ರಿಗೆ ಮಾತ್ರ ಹಣ ಬಿಡುಗಡೆ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ಈ ಸರ್ಕಾರ ತಂದಿದೆ. ಈಗ 60% ಅಂತ ಆಪಾದನೆ ಬಂದಾಗ ಯಾರಿಂದ ಈಗ ನೀವು SITಯಿಂದ ಇನ್ವೆಸ್ಟಿಗೇಟ್ ಮಾಡ್ತೀರಾ, ಇಲ್ಲ ಲೋಕಾಯುಕ್ತಕ್ಕೆ ಕೊಡ್ತೀರಾ? ನಮ್ಮ ಮೇಲೆ ಬಂದ ಆಪಾದನೆ ನೀವೇ ಮಾಡಿ, ನೀವು ಅಧಿಕಾರಕ್ಕೆ ಬಂದ ಮೇಲೆ ಲೋಕಾಯುಕ್ತಕ್ಕೆ ಕೊಟ್ರಿ. ಲೋಕಾಯುಕ್ತ ಏನು ಹೇಳ್ತು? ಯಾವುದೇ ಪುರಾವೆ ಇಲ್ಲ ಇದಕ್ಕೆ ಅಂತೇಳಿ ಕ್ಲೀನ್ ಚಿಟ್ ಕೊಡ್ತು. ಅದಾದ ಮೇಲೆ ನಾಗಮೋಹನ್ ದಾಸ್ ಅವರಿಗೆ ಅದನ್ನು ಹಸ್ತಾಂತರಿಸಿದ್ರಿ, ಅವ್ರ ಕಡೆಯಿಂದಲೂ ಇನ್ವೆಸ್ಟಿಗೇಟ್ ಮಾಡಿಸಿದ್ರಿ. ಈಗ ಅವರೂ ಪುರಾವೆ ಇಲ್ಲ ಅಂದರು. ಈಗ SIT ಕೊಡ್ತೀರಿ. ಈಗ SITಯೂ ಇಲ್ಲ ಅಂದರೆ ಯಾರಿಗೆ ಕೊಡ್ತೀರಿ? CBI ಕೊಡ್ತೀರಾ? ಈಗಲಾದರೂ ಒಂದು ಸಾರಿ CBI ಕೊಡಿಯಪ್ಪ ನೋಡೋಣ. ನೀವು CBI ಅಂತಂದ್ರೆ ಎದುರಿ ಸಾಯ್ತೀರಿ. ನೀವು ಬೇಡ, ಈಗ ನಮ್ಮ ಮೇಲೆ ತಾನೇ ಆಪಾದನೆ. ಈಗ 3 ಸಂಸ್ಥೆಗಳಿಂದ ಆಯಿತು, ನಿಮಗೆ ಸತ್ಯ ಬಂದಿಲ್ಲ ಅಂದಮೇಲೆ ನೀವು ಯಾರನ್ನ ಸತ್ಯ ಹೊರಗೆ ತರ್ತೀವಿ ಅಂತ ನೀವು ಹೇಳ್ತೀರೋ ಅವರು ಸತ್ಯವಂತರಲ್ಲ ಅಂತ ನೀವೇ ಪ್ರೂವ್ ಮಾಡಿಬಿಟ್ರಿ. ಈಗ ಹೋಗ್ಲಿ, ನಿಮಗೆ ಈಗಾದರೂ ಸತ್ಯ ಹೊರಗೆ ಬರ್ತದ ನೋಡೋಣ. ಹಾಗಾದರೆ CBIಗೆ ಇದನ್ನಾದರೂ ಕೊಡ್ರಿ. ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಿದ್ರು. ಈ ದೇಶವನ್ನು ಅದರಿಂದಲೇ ಅವರು 200 ವರ್ಷಗಳು ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಈಗ ಎಲ್ಲ ಆಯುಧಗಳು ಮುಗಿದಾಗಿದೆ ಕಾಂಗ್ರೆಸ್ ಅನ್ನೋದು. ಕೊನೆಗೆ ಈಗ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ಕೊಂಡೆ
ಬಾಬಾ ಸಾಹೇಬರಿಗೆ ಇಷ್ಟ ಇಲ್ಲದ ಪದವನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಿದ್ರು. ಜಾತ್ಯತೀತ ಅಂದರೆ ಜಾತಿಯ ರಹಿತವಾದ ಸಮಾಜ ಅಂತ. ಆದರೆ ಈಗ ನೀವು ಜಾತಿಗೆ ನೀವೇ ಗಂಟು ಬಿದ್ದಿದ್ದೀರಿ. ಜಾತಿ ವ್ಯವಸ್ಥೆ ಬೇಕು ಅನ್ನೋರು ನೀವೇ. ಮತ್ತು ಇನ್ನು ಮುಂದೆ BJPಯನ್ನು ಜಾತಿ ಪಾರ್ಟಿ, ಧಾರ್ಮಿಕ ಪಾರ್ಟಿ ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ನೀವು ಯಾರನ್ನು ಕರಿತೀರಿ? ನಮ್ಮನ್ನು ಕರೆಯುವಂಥ ಯೋಗ್ಯತೆ ನಿಮಗಿಲ್ಲ, ಈಗ ಕಳ್ಕೊಂಡಿದ್ದೀರಿ. ಇನ್ಯಾರನ್ನು ಕರೀತೀರಿ? ಈಗ ಜಾತಿಗಳನ್ನು ಒಡೆದು ಆಳುವ ನೀತಿಯನ್ನು ನೀವೇ ಪ್ರಾರಂಭ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಜನರು ದಡ್ರು ಅಂತ ತಿಳ್ಕೊಳ್ಬೇಡಿ, ನಿಮಗೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಸರ್ಕಾರ ಅಂಬೇಡ್ಕರ್ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ, 14 ಪ್ರದಾನ ಕೂಡ ಮಾಡುತ್ತೆ. ಅದರಲ್ಲೇನಾದರೂ ವ್ಯತ್ಯಾಸ ಇದೆ ಅಂತ ನೋಡಿ, ಈಗಾಗಲೇ ಅಪಸ್ವರಗಳು ಬಂದಿದೆ. ನಾನು ಅದನ್ನು ಬಹಳವಾಗಿ ಗಮನಿಸಿದೆ. 23ರಲ್ಲಿ 5, 24ಕ್ಕೆ 5, 25ಕ್ಕೆ 5. ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಲ್ಲೇ ನಮಗೆ ತಂದಿಟ್ಟು ಅವರು ಅಧಿಕಾರ ನಡೆಸ್ತಿದ್ರು. ಪರಿಶಿಷ್ಟ ಜಾತಿಗಳಲ್ಲೇ ಈಗ ಬಲಗೈ ಸಮುದಾಯಕ್ಕೆ 5 ಅಥವಾ 6 ಇದನ್ನು ಕೊಡ್ತಿದ್ರು, ಖಾತೆಗಳನ್ನು. ಲೆಫ್ಟ್ ಅನ್ನೋರಿಗೆ 2 ಅಥವಾ 1 ಖಾತೆಯನ್ನು ಕೊಡ್ತಿದ್ರು. ಈಗೇನು ಮಾಡಿದ್ರು, ಅದು ಅನೇಕ ವರ್ಷಗಳ ಕಾಲ ನಡೆದು ಬಂದಿದ್ದರಿಂದ ನಮ್ಮ ಜಾತಿಗಳು ಒಡೆದು ಹೋಯ್ತು. ಇದೇನಪ್ಪ, ಇವರು ಬಲಿಷ್ಠರಾಗಿದ್ದಾರೆ, ರೈಟ್ನವರು ನಮ್ಮನ್ನು ತುಳಿತಾ ಇದ್ದಾರೆ ಅನ್ನೋ ಜಗಳ ನಮ್ಮಲ್ಲಿ ಪ್ರಾರಂಭ ಆಯಿತು. ಆದರೆ ಜಗಳ ತಂದಿಟ್ಟಿದ್ದ್ಯಾರು? ಕಾಂಗ್ರೆಸ್ಸು. ಅದೇ ಇದನ್ನು ಈಗ ಮುಂದುವರಿಸಿದ್ದಾರೆ. 15 ಜನರ ಪೈಕಿ ಹೆಚ್ಚು ಸಂಖ್ಯೆಯನ್ನು ರೈಟ್ನವ್ರಿಗೆ ಕೊಟ್ಟಿದ್ದಾರೆ, ಬಲಗೈನವ್ರಿಗೆ. ಇದರಿಂದ ಸಮಸ್ಯೆ ಒಡ್ಡುತ್ತಾ ಇರೋರು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ. ಆದರೆ ಜಗಳ ಆಡಬೇಕಾಗಿರೋದು ಯಾರು ಈಗ? ಸಮುದಾಯಗಳು. ಲೆಫ್ಟ್ನವರು ರೈಟ್ನವ್ರ ಮೇಲೆ, ರೈಟ್ನವರು ಲೆಫ್ಟ್ನವ್ರ ಮೇಲೆ. ಇದು ಅವಶ್ಯಕತೆ ಇತ್ತಾ? ಈ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಎಲ್ಲರನ್ನೂ ಸರಿದೂಗಿಸಿ ಹೋಗ್ತಕ್ಕಂಥ ಪದ್ಧತಿ ಅವರಲ್ಲಿಲ್ಲ. ಈಗ ನಮ್ಮಲ್ಲೇ ಜಗಳ ತಂದಿಟ್ಟು ಈಗ ಇವರು ಬೇಳೆ ಬೇಯಿಸ್ಕೊಳ್ಳೋ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ಬೆನ್ನೂರು ಕರಗ ನಡೀತಾ ಇದೆ. ಆ ಕರಗಕ್ಕೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಅಂತ ಆರೋಪ. ಅಂದರೆ ಕರಗ ಸಮಿತಿಯಿಂದ ನಮಗಿನ್ನೂ ಹಣ ತಲುಪಿಲ್ಲ, ಅವರೇ ಸ್ವಂತ ಖರ್ಚಿನಲ್ಲಿ ಕರಗ ಮಾಡ್ತಿದ್ದೀವಿ ಅನ್ನುವಂಥ ಆರೋಪ. ಬಹುಕಾಲದ ಪದ್ಧತಿ ಇದೆ. ಸರ್ಕಾರ ಈ ಬೆಂಗಳೂರು ಕರಗವನ್ನು ವಿಜೃಂಭಿಸಬೇಕು, ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ ನಿದರ್ಶನಗಳು ಬಹಳ ಕಾಲದಿಂದ ನಡೆದು ಬರ್ತಿದೆ. ಆದರೆ ನನಗನ್ಸೋದು, ಆ ಕರಗಕ್ಕೆ ಕೊಡುವಷ್ಟು ದುಡ್ಡು ಕೂಡ ಈ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಅಂತ ನನಗನ್ನಿಸ್ತದೆ. ಆದ್ದರಿಂದಲೇ ಎಲ್ಲದರಲ್ಲೂ ಕೂಡ ಇವತ್ತು ದಲಿತರಿಗೆ ವಂಚನೆ ಮಾಡ್ತಾ ಇರ್ತಕ್ಕಂಥದ್ದು, ಮೋಸ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಹಿಂದುಳಿದವರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಹಿಂದೂ ಯಾಕಂದರೆ ಕರಗ ಹಿಂದೂ ಹಬ್ಬ ಅದು. ಆ ಕಾರಣದಿಂದ ಇವರು ಮೀನಾಮೇಷ ಎಣಿಸ್ತಿರ್ಬೋದು. ಅದೇ ಏನಾದರೂ ಮುಸಲ್ಮಾನ್ ಬಂಧುಗಳು ಏನಾದರೂ ಇವತ್ತು ಮಾಡ್ತಾರೆ ಅಂದಿದ್ದರೆ ಎದ್ದು ಬಿದ್ದು ತಾವೇ ಹೋಗಿ ಕೊಟ್ಟು ಬರ್ತಿದ್ರು. ಅಂಥ ಪರಿಸ್ಥಿತಿ ಇವತ್ತು ಈ ಸರ್ಕಾರದಲ್ಲಿ ಇದೆ. ಧನ್ಯವಾದ.